ಸ್ತೋತ್ರ ಯಾರ ಬಗ್ಗೆ? ಅವನು ಹೇಳ್ತಾನೆ ನಿಮ್ಮ ಬಗ್ಗೆ. ಅದಕ್ಕೆ ಶ್ರೀಮಾತಿ ಅವರು ಹೇಳ್ತಾರೆ, ನನ್ನ ಬಗ್ಗೆ ಬರೆಯುವಂಥದ್ದೇನಿದೆ? ಶ್ರೀಮಾತಿ ಅವರಿಗೆ ಸ್ತೋತ್ರವನ್ನು ಕೇಳಿಸಿಕೊಳ್ಳಲಿಕ್ಕೆ ಮನಸ್ಸಿರಲಿಲ್ಲ. ಆದ್ರೆ ಸ್ವಾಮಿ ಅಭೇದಾನಂದರು ಬಿಡುವುದಿಲ್ಲ. ಮತ್ತೆ ಮತ್ತೆ ಹೇಳಿದ್ದಕ್ಕೆ ಶ್ರೀಮಾತಿಯವರು ಕೇಳಲಿಕ್ಕೆ ಕುಳಿತುಕೊಳ್ತಾರೆ. ಅವನು ಎದುರುಗಡೆ ಕುಳಿತುಕೊಂಡು ತಾನು ಬರೆದ ಸ್ತೋತ್ರವನ್ನು ಒಂದೊಂದೇ ಸಾಲು ಹೇಳ್ತಾ ಹೋಗ್ತಾನೆ. ಅದು ಯಾವ ಸ್ತೋತ್ರ ಅಂದ್ರೆ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರುವಂತಹ ಶಾರದಾ ದೇವಿ ಸ್ತೋತ್ರ. ಅದನ್ನು ಸ್ವಾಮಿ ಅಭೇದಾನಂದಜಿಯವರು ರಚನೆ ಮಾಡಿದ್ದು. ಅವರು ಒಂದೊಂದೇ ಸಾಲನ್ನು ಓದ್ತಾ ಹೋಗ್ತಾರೆ. ಪ್ರಕೃತಿ ಪರಮಾಂ ಅಭಯಾಂ ವರದಾಂ ನರರೂಪ ಧರಾಂ ಜನ ತಾಪ ಹರಾಂ. ಪರಮ ಪ್ರಕೃತಿ ಅಭಯವನ್ನು ನೀಡುವವಳು, ವರವನ್ನು ನೀಡುವವಳು, ಮನುಷ್ಯ ರೂಪವನ್ನು ಧರಿಸಿ ಬಂದವಳು, ಜನರ ತಾಪವನ್ನು ಅಂದ್ರೆ ಕಷ್ಟ ದುಃಖಗಳನ್ನು ಪರಿಹಾರ ಮಾಡುವವಳು. ಈ ರೀತಿ ಸ್ವಾಮಿ ಅಭೇದಾನಂದರು ಒಂದೊಂದಾಗಿ ಹೇಳ್ತಾ ಬರ್ತಾರೆ. ಅದಕ್ಕೆ ತಕ್ಕಾಗೆ ಶ್ರೀಮಾತೆಯವರ ಭಾವ ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಆ ಶಬ್ದಗಳು ಅವರ ವ್ಯಕ್ತಿತ್ವದಲ್ಲಿ ಮೂರ್ತೀಭವಿಸಿವೆ. ಪ್ರಾಣ ರಾಮಕೃಷ್ಣರಲ್ಲೇ ನಿನ್ನ ಪ್ರಾಣ ನೆಲೆಸಿದೆ. ಆಗ ಶ್ರೀಮಾತೆಯವರು ಸ್ಥಿರವಾಗಿ ಕುಳಿತು ಬಿಟ್ರು. ತನ್ನಾಮ ಶ್ರವಣ ಪ್ರಿಯ, ಅವರ ನಾಮವನ್ನು ಕೇಳುವುದರಲ್ಲಿ ಪ್ರೀತಿಯುಳ್ಳವಳು. ಇದನ್ನು ಶಬ್ದ ಕೇಳುತ್ತಲೇ ಶ್ರೀಮಾತೆಯವರ ಕಣ್ಣುಗಳಿಂದ ನೀರು ಬರಲಿಕ್ಕೆ ಆರಂಭ ಆಯಿತು. ಕೊನೆಗೆ ತದ್ಭಾವ ರಂಜಿತಾಕಾರ, ಅದೇ ಭಾವದಿಂದ ರಂಜಿತವಾದ ಆಕೃತಿಯುಳ್ಳವಳು ಎಂಬುದನ್ನು ಯಾವಾಗ ಸ್ವಾಮಿ ಅಭೇದಾನಂದರು ಓದಿದ್ರು, ಆಗ ಶ್ರೀಮಾತೆಯವರು ಸಮಾಧಿಸ್ಥರಾಗಿ ಬಿಡ್ತಾರೆ. ಈ ಕಡೆ ಸ್ವಾಮಿ ಅಭೇದಾನಂದರು ಕೂಡ ಸಮಾಧಿಸ್ಥರಾಗ್ತಾರೆ. ಎಷ್ಟು ಹೊತ್ತು ಅವರಿಬ್ಬರು ಆ ಸ್ಥಿತಿಯಲ್ಲಿ ಇದ್ರು ಅಂತ ನಮ್ಗೆ ಗೊತ್ತಿಲ್ಲ. ಕೊನೆಗೆ ಶ್ರೀಮಾತೆಯವರು ಸ್ಪರ್ಶದಿಂದ ಅವನು ಬಾಹ್ಯ ಪ್ರಜ್ಞೆಗೆ ಬರುವಂತೆ ಮಾಡುತ್ತಾರೆ.